ಬೆಳಗಿನ ಶುಭ ಮುಂಜಾನೆ. 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ರಾಷ್ಟ್ರ ಚಾರಿತ್ರ್ಯವನ್ನು ಪಾಠ ಮಾಡ್ತಾ ನಾನು ಲೇಖಕರ ಶಾಲೆಯ ಘಟನೆಯನ್ನು ಕೂಡ ವಿವರಿಸಿದ್ದೆ. ಲೇಖಕರು ತಮ್ಮ ಡ್ರಿಲ್ ಶಿಕ್ಷಕರನ್ನು ಅವರು ಯಾವಾಗಾದರೂ ಒಂದು ದಿನ ಅವ್ರಿಗೆ ಆರಾಮಿಲ್ಲದೆ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಿದ್ರಂತೆ. ಯಾಕೆ ಅಂತ ಅಂದರೆ ಅವರು ಕೊಡುವಂತಹ ಶಿಕ್ಷೆ. ಈ ಶಿಕ್ಷೆಯಿಂದಾಗಿ ಅವ್ರಿಗೆ ಏನು ಅನ್ನಿಸ್ತಿತ್ತು, ಡ್ರಿಲ್ ಶಿಕ್ಷಕರು ಒಂದೆರಡು ದಿನ ಶಾಲೆಗೆ ಬರದೆ ಹೋದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾರೆ. ಶಾಲೆಗೆ ಬರದೇ ಇದ್ದಿದ್ರೆ ಅನ್ನೋಕ್ಕಿಂತನೂ ಅವರಿಗೆ ಕಾಲು ಮುರಿದಿದ್ರೆ ಅಥವಾ ಜಾರ್ ಬಿದ್ದುಬಿಟ್ಟಿದ್ದಿದ್ರೆ ಅವ್ರು ಹೇಗೂ ಬರ್ತಿರ್ಲಿಲ್ಲ ಅನ್ನೋ ನಂಬಿಕೆ ಅವರಿಗೆ. ಸರಿ, ಹಾಗೆ ಒಂದಿನ ಶಾಲೆಗೆ ಹೋಗಿದ್ದಾರೆ, ಸೇವಾದಳಕ್ಕೆ ಹೋಗಿದ್ದಾರೆ. ಈ ಡ್ರಿಲ್ ಶಿಕ್ಷಕರು ಅವ್ರಿಗೆ ಕಾಣಲಿಲ್ಲ. ತುಂಬ ಖುಷಿಯಿಂದ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಒಂದೆರಡು ದಿನದ ನಂತರ ಪತ್ರಿಕೆಯಲ್ಲಿ ಏನಾಗುತ್ತೆ, ಒಂದು ವಿಷಯ ಬರುತ್ತೆ. ಅದು ಏನು ಅಂತ ಅಂದರೆ 3 ಯುವಕರು ಏನು ಮಾಡಿದ್ದಾರೆ, ಪಂಜಾಬ್ದ ಗವರ್ನರ್ನಾಗಿದ್ದಂತಹ ಸ್ಯಾಂಡಸ್ ಎಂಬುವನನ್ನು ಕೊಂದಿದ್ದಾರೆ ಅಂತ ಪೇಪರಲ್ಲಿ ಏನು ಬರುತ್ತೆ, ಸುದ್ದಿ ಬರುತ್ತೆ. ಇವರೆಲ್ಲ ಏನು ಮಾಡ್ಕೊಳ್ತಾರೆ, ಅಂಥವನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಅಂದ್ಕೊಳ್ತಾರೆ. ಖುಷಿ ಆಗತ್ತೆ ಇವರಿಗೆ. ತದನಂತರ ಕೆಲವೊಂದು ದಿನಗಳ ನಂತರ ಏನಾಗುತ್ತೆ, ಮತ್ತೆ ವೃತ್ತಪತ್ರಿಕೆಯಲ್ಲಿ ಯಾರು ಅವರನ್ನು ಕೊಂದಿದ್ರೋ ಆ 3 ಜನ ವ್ಯಕ್ತಿಗಳನ್ನು ಕೂಡ ಗಲ್ಲಿಗೇರಿಸಲಾಯಿತು ಅಂತ ಅಂದ್ಬಿಟ್ಟು ವಿಷಯ ಬರುತ್ತೆ. ಈ ಗಲ್ಲಿಗೇರಿಸಿದಂತಹ ವ್ಯಕ್ತಿಯಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಆಗಿರ್ತಾರೆ. ಆವಾಗ ಅವ್ರಿಗೆ ನೆನಪಾಗತ್ತೆ, ಅಬ್ಬಾ, ಪ್ರತಿ ದಿವಸ ನಮ್ಮನ್ನು ಡ್ರಿಲ್ಲಿನ ವೇಳೆಯಲ್ಲಿ ಉರಿಯುತ್ತಿದ್ದ ಉರಿಮುಖದ ರಾಜ್ಗುರುವೇ ನಮಗೆ ಡ್ರಿಲ್ ಶಿಕ್ಷಕರಾಗಿದ್ರಲ್ಲ ಅನ್ನೋದು ಅವರಿಗೆ ಅರಿವಾಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿದ್ದಂತಹ ರಾಜ್ಗುರು ಸರ್ ಅವರು ಪಂಜಾಬ್ಗೆ ಹೋಗಿ ಭಗತ್ ಸಿಂಗರ ಜೊತೆ ಕೂಡಿಕೊಂಡು ಸ್ಯಾಂಡಸ್ನಿಗೆ ಗುಂಡು ಹಾಕಿದ್ದರೆಂದು ತಿಳಿದಾಗ ಲೇಖಕರು ಅಂದ್ಕೊಳ್ತಾರಂತೆ, ನಾವು ಎಂತಹ ವೀರರ ಕೈಯಲ್ಲಿ ಏನು ಮಾಡಿದ್ದೀವಿ, ಈ ಸೇವಾದಳದಲ್ಲಿ ತರಬೇತಿಯನ್ನು ಪಡಿತಿದ್ವಿ ಅಂತ ಅವರಿಗೆ ತಮ್ಮ ಬಗ್ಗೆಯೇ ಜೊತೆಗೆ ಅವರ ಬಗ್ಗೆಯೂ ಕೂಡ ಹೆಮ್ಮೆ ಆಯ್ತಂತೆ. ಸರಿ, ಇವರು ಹೇಗಪ್ಪ ಸ್ಯಾಂಡಸ್ನನ್ನು ಕೊಂದು ಹಾಕಿದ್ರು ಅಂತ ಅಂದರೆ 1928ರಲ್ಲಿ ಭಾರತದ ಅಂದಿನ ಪರಿಸ್ಥಿತಿ. ಸೈಮನ್ ಎನ್ನುವ ಅಧಿಕಾರಿ ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಲಾಲ್ ಲಜಪತ್ ರಾಯ್ ನೇತೃತ್ವದಲ್ಲಿ ಜನರು ಏನು ಮಾಡ್ತಾರೆ, ಸೈಮನ್ ಗೋ ಬ್ಯಾಕ್ ಎಂದು ನಿಷೇಧ ಯಾತ್ರೆಯೊಂದಿಗೆ ಬೀದಿಗಿಳಿತಾರೆ. ಬಂದಂಥವನು ಬ್ರಿಟಿಷ್ ಅಧಿಕಾರಿಯಾಗಿರ್ತಾನೆ. ಅವನನ್ನು ಏನು ಮಾಡಬೇಕು, ಭಾರತದಿಂದ ಹೊರಗೋಡಿಸಬೇಕು ಅಂತ ಲಾಲಾ ಲಜಪತ್ ರಾಯರ ಜೊತೆಗೂಡಿ ಇದ್ದಂತಹ ಜನಗಳೆಲ್ಲರೂ ಅವನನ್ನು ಓಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಜನಜಂಗುಳಿ ಹೆಚ್ಚಾಗ್ತಾ ಇದ್ದದ್ರಿಂದ ಅವರನ್ನು ನಿಯಂತ್ರಿಸೋದಕ್ಕೋಸ್ಕರ ಆಂಗ್ಲ ಅಧಿಕಾರಿಗಳು ಏನು ಮಾಡ್ತಾರೆ, ಲಾಠಿ ಪ್ರಹಾರವನ್ನು ಮಾಡ್ತಾರೆ. ಈ ಲಾಠಿ ಪ್ರಹಾರವನ್ನು ಮಾಡಿದ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಅಸುನೀಗ್ತಾರೆ, ಸತ್ತೋಗ್ತಾರೆ, ಪ್ರಾಣ ಬಿಡ್ತಾರೆ. ಇದನ್ನು ಸಹಿಸದ ಕ್ರಾಂತಿಕಾರಿಗಳು ಅಂದರೆ ಅವರ ಬೆಂಬಲವಾಗಿ ನಿಂತಹ ಜನರು, ಲಾಲಾ ಲಜಪತ್ ರಾಯರ ಬೆಂಬಲಿಗರು ಆಯಿತಾ, ಅವ್ರು ಏನು ಮಾಡ್ತಾರೆ ಅಂದರೆ ಈ ಲಾಲಾ ಲಜಪತ್ ರಾಯರ ಸಾವಿಗೆ ಕಾರಣರಾದವರನ್ನು ಕೊಲ್ಲುವ ನಿರ್ಧಾರ ಮಾಡ್ತಾರೆ. ಯಾರು ಈ ಲಾಲಾ ಲಜಪತ್ ರಾಯರ ಸಂಗಡಿಗರು ಅಥವಾ ಆ ಒಂದು ಕ್ರಾಂತಿಕಾರಿಗಳು ಅಂದರೆ ಇವರೇ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಇವರಿಗೇನು ಅನ್ಸತ್ತೆ, ಓ, ನಮ್ಮ ಲಾಲಾ ಲಜಪತ್ ರಾಯರವರನ್ನು ಸಾಯಿಸಿದ್ರಲ್ಲ, ಇವರನ್ನು ಬಿಡಬಾರ್ದು ಅಂತ ಅಂದ್ಕೊಳ್ತಾರೆ. ಇವರನ್ನು ಬಿಡಬಾರ್ದು ಅಂತ ಅಂದುಕೊಂಡಂತಹ ಅವರು ಎಲ್ಲರೂ ಏನು ಮಾಡ್ತಾರೆ, ಅವನನ್ನು ಕೊಲ್ಲೋಕೆ ಸಜ್ಜಾಗ್ತಾರೆ. ಅವನನ್ನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಸ್ಕಾಟ್ನ ಬದಲಾಗಿ ಸ್ಯಾಂಡಸ್ನನ್ನು ಕೊಂದು ಹಾಕ್ತಾರೆ. ಯಾರನ್ನ ಕೊಲ್ಲಬೇಕಾಗಿರತ್ತವರು,
ಸ್ಕಾಟ್ ಎನ್ನುವಂತಹ ಅಧಿಕಾರಿಯನ್ನು ಕೊಲ್ಲಬೇಕು. ತಪ್ಪಿ ಏನಾಗೋಗತ್ತೆ, ಸ್ಯಾಂಡರ್ಸ್ನನ್ನು ಕೊಂದುಬಿಡ್ತಾರೆ. ಅಂದರೆ ಆ ಗುಂಡು ಇವನಿಗೆ ತಾಗ್ಬಿಡತ್ತೆ, ಪಂಜಾಬ್ದ ಗವರ್ನರ್ಗೆ ತಾಗತ್ತೆ. ಹಾಗಾಗಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ರವರನ್ನು ಗಲ್ಲಿಗೆ ಹಾಕ್ತಾರೆ. ಭಗತ್ ಸಿಂಗ್ ಪಂಜಾಬ್ದವನು, 1907 ಜನಿಸ್ತಾನೆ. ಈತ 3 ವರ್ಷದವನಿದ್ದಾಗ, ಅಂದರೆ ನಾನು ಯಾಕೆ ಈ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರ ಒಂದು ಜೀವನವನ್ನು ಹೇಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಅಂತ ಅಂದರೆ, ಗೊತ್ತಿರಲಿ ಅನ್ನೋ ಉದ್ದೇಶದಿಂದ, ಜೊತೆಗೆ ಅವರಲ್ಲಿ ದೇಶಪ್ರೇಮ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡುವ ಉದ್ದೇಶದಿಂದ. ಆಯಿತಾ? ಸರಿ. ಭಗತ್ ಸಿಂಗ್ 3 ವರ್ಷದವನಿರಬೇಕಾದ್ರೆ ಆತನ ತಂದೆಯ ಜೊತೆಗೆ, ತಂದೆಯ ಸ್ನೇಹಿತರೊಡಗೂಡಿ ಆತ ಏನು ಮಾಡ್ತಾನೆ, ಹೊರಮನೆಯಿಂದ ಹೊರಟಿರ್ತಾನೆ. ಊರಿನಾಚೆ ಹೊಲದಲ್ಲಿ, ಹೊಲವನ್ನು ದಾಟಿ ತಂದೆ ಮತ್ತು ತಂದೆಯ ಸ್ನೇಹಿತರು ಮುಂದೆ ಹೋದಂತಹ ಸಂದರ್ಭದಲ್ಲಿ ಇತ್ತ ಭಗತ್ ಸಿಂಗ್ ಆ ಹೊಲದಲ್ಲಿ ಕೂತ್ಕೊಂಡು ಏನೋ ಕೆದರ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ ಅಥವಾ ಏನೋ ಕೆದರ್ತಾ ಇರ್ತಾನೆ. ಮುಂದೆ ಹೋದಂತಹ ತಂದೆ ಮತ್ತು ಆತನ ತಂದೆಯ ಸ್ನೇಹಿತರು ಹಿಂತಿರುಗಿ ನೋಡ್ತಾರೆ, ಭಗತ್ ಸಿಂಗ್ ಗದ್ದೆಯಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ವಾಪಸ್ ತಂದೆ ಬಂದ್ಬಿಟ್ಟು ಮಗನನ್ನು ಕೇಳ್ತಾರೆ, ಮಗ ಏನು ಮಾಡ್ತಿದ್ದೀಯಪ್ಪ ನೀನು ಅಂತ. ಆಗ ಭಗತ್ ಸಿಂಗ್ ಹೇಳ್ತಾರೆ, ಅಪ್ಪ, ನಾವು ಆಂಗ್ಲರನ್ನು ಓಡಿಸ್ಬೋದಲ್ವಾ? ಈ ಒಂದು ಗದ್ದೆಯಲ್ಲಿ ನಾವು ಬಂದೂಕು ಗುಂಡುಗಳನ್ನು ತಯಾರಿಸಿದರೆ ನಾವು ಆಂಗ್ಲರನ್ನು ಓಡಿಸ್ಬೋದಲ್ವಾ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನಂತೆ, ತನ್ನ ತಂದೆ ಕೇಳ್ತಾನಂತೆ. ಅಂದರೆ ಆಗಲೇ ಅವನಿಗೇನಿತ್ತು, ದೇಶ ಪ್ರೇಮ ಇತ್ತು, ದೇಶಭಕ್ತಿ ಇತ್ತು ಅನ್ನೋದು ಅರ್ಥ ಆಗತ್ತೆ. ಅಷ್ಟೇ ಅಲ್ಲದೆ ಈ ಭಗತ್ ಸಿಂಗ್ ಅವರು ಏನು ಮಾಡ್ತಾರೆ ಅಂದರೆ, ಅವರು ಸಾಯುವ ಸಂದರ್ಭದಲ್ಲಿ ತಾಯಿಗೆ ಪತ್ರ ಬರೀತಾರಂತೆ. ಆ ಪತ್ರದಲ್ಲಿ ಏನು ಬರೆದಿದ್ದರು ಅಂತ ಅಂದರೆ, ಅಮ್ಮ ಚಿಂತಿಸಬೇಡ, ಗಲ್ಲು ಶಿಕ್ಷೆ ಆದ್ರೇನು, ಆಂಗ್ಲ ಸರ್ಕಾರವನ್ನು ಕಿತ್ತೊಗೆಯಲು 1 ವರ್ಷದಲ್ಲಿ ನಾನೇನು ಮಾಡ್ತೀನಿ, ಪುನಃ ಹುಟ್ಟಿ ಬರ್ತೀನಿ, ಪುನಃ ಜನ್ಮ ತಾಳ್ತೀನಿ ಅಂತ ಅಂದ್ಬಿಟ್ಟು ತಾಯಿಗೆ ಅವರು ಪತ್ರವನ್ನು ಬರೆದಿದ್ರಂತೆ. ನೀನು ಕೂಡ ಅಳಬೇಡ ಅನ್ನುವ ರೀತಿಯಲ್ಲಿ ಆ ಪತ್ರದ ಸಂಭಾಷಣೆ ಇತ್ತಂತೆ. ಇನ್ನು ಎರಡನೇದಾಗಿ ರಾಜ್ಗುರು, ಇವರು ಮಹಾರಾಷ್ಟ್ರದವರು, 1908 ಜನಿಸ್ತಾರೆ. ಇವರಿಗೂ ಕೂಡ ದೇಶಭಕ್ತಿ ಇತ್ತು. ಒಮ್ಮೆ ಕ್ರಾಂತಿಕಾರಿಗಳೆಲ್ಲರೂ ಕೂಡ ಊಟಕ್ಕೆ ಸೇರ್ತಾರಂತೆ. ಅಂದರೆ ರಾಜಗುರು ಕೂಡ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ. ಆ ಹೋಟೆಲಿಗೆ ಕ್ರಾಂತಿಕಾರಿಗಳೆಲ್ಲರೂ ಬಂದು ಊಟಕ್ಕೆ ಕೂತ್ಕೊಳ್ತಾರಂತೆ. ಆಗ ರಾಜ್ಗುರು ರೊಟ್ಟಿಯನ್ನು ತಯಾರಿಸ್ತಿದ್ದ. ರೋಟಿ ಅಂದರೆ ತಂದೂರಿ ರೋಟಿ. ತಂದೂರಿ ರೋಟಿ ತಯಾರಿಸೋದನ್ನು ನೋಡಿರಬಹುದು. ಈಗೆಲ್ಲ ಬೇರೆ ಬೇರೆ ಬಂದಿದೆ. ಮೊದಲಾಗಿದ್ದರೆ ಏನಾಗ್ತಿತ್ತು ಅಂತ ಅಂದರೆ, ತಂದೂರದ ಒಳಗೆ ಕೈ ಹಾಕಿಬಿಟ್ಟು ಬೇಯಿಸಿದ ರೊಟ್ಟಿಯನ್ನು ತೆಗಿಬೇಕಿತ್ತಂತೆ. ಈ ರಾಜಗುರು ಆ ರೊಟ್ಟಿಯನ್ನು ತೆಗೆಯುವ ಕೆಲಸ ಮಾಡ್ತಾಯಿದ್ರು. ಇದರಲ್ಲಿ ಒಬ್ಬ ಕ್ರಾಂತಿಕಾರಿಗೆ ಅದು ಆಶ್ಚರ್ಯ ಅನಿಸತ್ತೆ. ಓ, ಈ ಬಾಲಕ ತಂದೂರು ಒಳಗೆ ಕೈ ಹಾಕಿ ರೊಟ್ಟಿ ತೆಗಿತಾನಲ್ಲ ಅಂತ ಅಂದ್ಬಿಟ್ಟು ಆ ಕ್ರಾಂತಿಕಾರಿಯಲ್ಲಿ ಒಬ್ಬನೇನು ಮಾಡ್ತಾನೆ, ಇವನಿಗೆ ಶಹಬಾಷ್ಗಿರಿಯನ್ನು ಕೊಡ್ತಾನೆ. ಅಂದರೆ ತುಂಬ ಕಷ್ಟದ ಕೆಲಸ ಅದು. ಬೆಂಕಿಯ ಒಳಗಡೆ ಅದು ಉಗೀತಾಗ್ತಾ ಇರತ್ತೆ, ಅದರೊಳಗೆ ನೀನು ಕೈ ಹಾಕಿ ತೆಗಿತೀಯಲ್ಲಪ್ಪ, ಗ್ರೇಟು ಅಂತ ಹೇಳ್ತಾರೆ. ಆಗ ಅವ್ರ ಜೊತೆ ಇದ್ದಂತಹ ಇನ್ನೊಬ್ಬ ಕ್ರಾಂತಿಕಾರಿ ಅವನು ಹೇಳ್ತಾನಂತೆ, ತಂದೂರು ಒಳಗೆ ಕೈ ಹಾಕೋದೇನು ಮಹಾನ್ ದೊಡ್ಡ ಕೆಲಸ. ಪೊಲೀಸರ ಅತ್ಯಾಚಾರಗಳನ್ನು ಸಹಿಷ್ಣುತೆಯಿಂದ ಎದುರಿಸಿದರೆ ಮಾತ್ರ ಅದು ಪ್ರಶಂಸನೀಯ ಅಂತ ಹೇಳ್ತಾನಂತೆ. ಅಂದರೆ ಅದು ಮಾತ್ರ ತುಂಬ ಗಟ್ಟಿಯಾದದ್ದು. ಅಂದರೆ ಪೊಲೀಸರ ಶಿಕ್ಷೆ ಹೇಗಿರತ್ತೆ ಅಂತ ಅಂದರೆ ತುಂಬ ಕಠಿಣವಾಗಿರತ್ತೆ. ಆ ಶಿಕ್ಷೆಯನ್ನೂ ಕೂಡ ಸಹಿಸಿಕೊಂಡು, ನಾವು ಕ್ರಾಂತಿಕಾರಿಗಳಲ್ವಾ, ಆ ಶಿಕ್ಷೆಯನ್ನೂ ಕೂಡ ಸಹಿಸಿಕೊಂಡಾಗ ಮಾತ್ರ ಇವನು ಗಟ್ಟಿಗ ಅಂತ ಅನ್ನಿಸ್ಕೊಳ್ಬಹುದು ಅಂತ
ಅವ್ರು ಮಾತಾಡ್ತಾರಂತೆ. ಆಗ ರಾಜ್ಗುರುಗೆ ಸಿಟ್ಟು ಬಂದ್ಬಿಡತ್ತೆ. ಅವನೇನು ಮಾಡ್ತಾನೆ ಅಂತ ಅಂದರೆ ಎಣ್ಣೆ ಕಾಯ್ತಾ ಇರತ್ತಂತೆ. ಆ ಬಾಣಲಿ ಒಳಗಿರುವಂತಹ ಎಣ್ಣೆಯನ್ನು ತಗೊಂಡು ಎದೆಗೆ ಒತ್ಕೊಂಡ್ಬಿಡ್ತಾನಂತೆ. ಎದೆಗೆ ಅಂದರೆ ಯಾಕಾಗ ಅವನು ಎದೆಗೆ ಒತ್ಕೋತಾನೆ ಅಂದರೆ ಪೊಲೀಸರು ಕೊಡುವಂತಹ ಆ ಶಿಕ್ಷೆಗಿಂತಲೂ ಕೂಡ ಬಾಣಲೆಯಲ್ಲಿ ಕಾಯ್ತಾ ಇರುವಂತಹ ಎಣ್ಣೆಯ ಶಾಖ ಇನ್ನೂ ಭಯಾನಕವಾದದ್ದು. ಇದನ್ನು ಕಂಡಂತಹ ಕ್ರಾಂತಿಕಾರ ಏನು ಮಾಡ್ತಾನಂತೆ, ಸುಮ್ಮನಾಗ್ತಾವಂತೆ. ಆವಾಗ ಅವನಿಗೆ ಅರ್ಥ ಆಗತ್ತೆ ರಾಜ್ಗುರುವಿಗೂ ಕೂಡ ತುಂಬ ದೇಶಭಕ್ತಿ ಇದೆ ಅಂತ ಅವನಿಗೆ ಅರ್ಥ ಆಗತ್ತಂತೆ. ನೆಕ್ಸ್ಟ್ ಸುಖದೇವ್ 1907 ಪಂಜಾಬ್ದ ಕ್ರಾಂತಿಕಾರಿ. ಈತನಲ್ಲಿಯೂ ಕೂಡ ಕ್ರಾಂತಿಕಾರಿ ವಿಚಾರಗಳು ತೀವ್ರವಾಗಿ ಪರಿಣಾಮವನ್ನು ಬೀರ್ತವೆ. ಈ ತೀವ್ರವಾಗಿ ಪರಿಣಾಮ ಬೀರೋದ್ರಿಂದಲೇ ಈ ಸುಖದೇವ್ ಏನು ಮಾಡ್ತಾನೆ, ದೇಶಭಕ್ತಿಗಾಗಿ ಆತನಲ್ಲಿದ್ದಂತಹ ದೇಶಭಕ್ತಿಗಾಗಿ ಆತ ಭಗತ್ ಸಿಂಗ್ ಮತ್ತು ರಾಜ್ಗುರುವರ ಜೊತೆಗೂಡ್ತಾನಂತೆ. ಅಷ್ಟೇ ಅಲ್ಲದೆ ಮಾರ್ಚ್ 23, 1931ರಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಈ ಮೂವರನ್ನು ಕೂಡ ಗಲ್ಲಿಗೇರಿಸ್ತಾರಂತೆ. ಆದರೆ ಗಲ್ಲಿಗೇರಿಸಿದ ನಂತರವೂ ಕೂಡ ಅವರಿಗೆ ಯಾವುದೇ ರೀತಿಯ ಅವರ ತಂದೆ ತಾಯಿಯ ಮನೆಗೆ ಶವ ಸಂಸ್ಕಾರಕ್ಕಾಗಿ ಅವರ ಹೆಣವನ್ನು ಕಳಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ತುಂಬ ಕಠಿಣವಾದಂತಹ ಶಿಕ್ಷೆಯನ್ನು ಅನುಭವಿಸಿದಂಥವರು ಈ 3 ಜನ ವ್ಯಕ್ತಿಗಳು. ಯಾಕಂದರೆ ಬ್ರಿಟಿಷ್ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ತುಂಬ ಕಠಿಣವಾದಂತಹ ಶಿಕ್ಷೆಯನ್ನು ಇವರಿಗೆ ಕೊಟ್ಟಿದ್ರಂತೆ. ಹಾಗಾಗಿ ಅವ್ರು ಹೇಳ್ತಾರೆ, ಇಂತಹ ವ್ಯಕ್ತಿಯ ಕೈ ಕೆಳಗೆ ನಾವು ಏನು ಮಾಡ್ಕೊಳ್ತಾ ಇದ್ವಿ, ಶಿಕ್ಷಣವನ್ನು ಪಡಿತಿದ್ವಲ್ಲ, ತರಬೇತಿಯನ್ನು ಪಡಿತಿದ್ವಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೇನಾಯ್ತಂತೆ, ಈ ರಾಜ್ಗುರುವಿನ ಬಗ್ಗೆ ಅಭಿಮಾನ ಉಕ್ಕಿ ಬಂದು ಕಣ್ಣಿನಲ್ಲಿ ನೀರು ತುಂಬಿತು ಅಂತ ಹೇಳ್ತಾರಂತೆ. ಬ್ಲಿಸ್ ವಾಸ್ ಇಟ್ ಇನ್ ದಟ್ ಡಾನ್ ಟು ಬಿ ಎಲಿಯು ಆ್ಯಂಡ್ ಟು ಬಿ ಯಂಗ್ ವಾಸ್ ವೆರಿ ಹವನ್. ಎಂಥ ಅರುಣೋದಯ ಕಾಲದಲ್ಲಿ ಬದುಕಿದ್ದದ್ದೇ ನಮ್ಮ ಪುಣ್ಯ. ಅಂದರೆ ಆ ಸಂದರ್ಭದಲ್ಲಿ, ಈ ರಾಜ್ಗುರು ಇದ್ದಂತಹ ಸಂದರ್ಭದಲ್ಲಿ ನಾವು ಬದುಕಿದ್ದದ್ದು ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಲೇಖಕರು ಹೇಳ್ಕೊಳ್ತಾರೆ. ಹೀಗೆ ಲಕ್ಷಾಂತರ ಜನರ ಬಲಿದಾನದಿಂದ ಬಂದ ಸ್ವಾತಂತ್ರ್ಯ ರಾತ್ರಿ ಮಲಗಿಕೊಂಡಾಗ ಬಂದಿತೆ. ಹಗಲು ಮಲಗುವವರಿಗೆ ಸ್ವರಾಜ್ಯ ಯಾವಾಗ ಬಂದರೇನು, ಹೇಗೆ ಬಂದರೇನು? ಇಂದು ನಾವು ದೇಶವನ್ನು ಸಹ ಮಲಗಿದವರಂತೆಯೇ ನಡೆಸುತ್ತಿದ್ದೇವೆ. ಈಗೇನಾಗಿದೆ, ಪ್ರಪಂಚದಲ್ಲಿ ಸ್ವಾತಂತ್ರ್ಯ ಸಿಗ್ದಂಗಿರಲಿ, ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ನಮ್ಮ ಸುಖ ಅಂದೇ ನಾವು ನೋಡ್ಕೊಳ್ತಾ ಇದ್ದೀವಿ. ಏನಪ್ಪ ಸ್ವಾತಂತ್ರ್ಯ ಯಾವಾಗ ಬಂತು ಅಂತ ಕೇಳಿದರೆ ಆಗಸ್ಟ್ 15 ಅಂತಾರೆ. ರಾತ್ರಿ ಬಂತ, ಮಧ್ಯರಾತ್ರಿ ಬಂತ, ಮಧ್ಯಾಹ್ನದ 12 ಗಂಟೆಗೆ ಬಂತ, ರಾತ್ರಿ 12 ಗಂಟೆಗೆ ಬಂತ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಇದು ತುಂಬ ದುಃಖದ ವಿಷಯ ಅಂತ ಅವ್ರು ಅಂದ್ಕೊಳ್ತಾರೆ. ಹಾಗಾಗಿ ನಮ್ಮ ದೇಶದ ಬಗ್ಗೆ, ನಮ್ಮ ಜನತೆಯ ಬಗ್ಗೆ ನಮ್ಮಲ್ಲಿ ಉಗ್ರವಾದ ಅಭಿಮಾನ ಬೇಕು. ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಜನರಲ್ಲಿ ಒಂದು ಗಟ್ಟಿಯಾದಂತಹ, ಕಠೋರವಾದಂತಹ ಶಿಸ್ತಿನ ಅಭಿಮಾನ ಇರಬೇಕು. ಕೇವಲ ಕರ್ನಾಟಕ ರಾಜ್ಯೋತ್ಸವದ ದಿನ ಮಾತ್ರ ಕನ್ನಡದ ಬಗ್ಗೆ ಮಾತನಾಡುವ ಅಭಿಮಾನವಿರದೆ, ವರ್ಷದ ಪೂರ್ತಿಯೂ ಕೂಡ ಕನ್ನಡವನ್ನು ಮಾತನಾಡುವ ಅಭಿಮಾನ ಹೊಂದಿರಬೇಕು ಅನ್ನೋದು ಲೇಖಕರ ಮಾತು. ರಾಮಾಯ ಸ್ವಸ್ಥ ರಾವಣಾಯ ಸ್ವಸ್ಥ. ರಾಮನೂ ಒಳ್ಳೆಯವನು, ರಾವಣನೂ ಒಳ್ಳೆಯವನು ಎಂಬ ಮನೋಭಾವ ಹೋಗಬೇಕು. ಪಕ್ಕ ಒಂದೇ ಒಂದು ನಿರ್ಧಾರ ಮಾಡಬೇಕು, ರಾಮ ಒಳ್ಳೆಯವನಾದರೆ ರಾಮ ಒಳ್ಳೆಯವನು ಅಂತಲೇ ವಾದ ಮಾಡಬೇಕು ಅನ್ನೋದು ಅವರ ವಾದ. ಸ್ವದೇಶಿ ವಸ್ತುಗಳ ಉಪಯೋಗ ಪುನಃ ಬರಬೇಕು. ಸ್ವದೇಶಿ ವಸ್ತುಗಳನ್ನೇ ಕೊಂಡ್ಕೊಳ್ಬೇಕು, ವಿದೇಶಿ ವಸ್ತುಗಳನ್ನು ಬಿಡಬೇಕು ಅನ್ನೋದನ್ನು ಹೇಳ್ತಾರೆ. ವ್ರತವನ್ನು ನಾವು ಹೇಗೆ ನಿಯಮದಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಪಾಲನೆ ಮಾಡ್ತೀವೋ ಅದೇ ರೀತಿಯಾಗಿ ಸ್ವದೇಶೀಯ ವಸ್ತುಗಳನ್ನು ನಾವು, ನಮ್ಮ ದೇಶದ ವಸ್ತುಗಳು, ನಮಗೆ ಇದರ ಉಪಯೋಗ ನಾವು ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಜನಗಳಲ್ಲಿ ಈ ಅಭಿಮಾನ ಬೇಕು ಅಂತ ಹೇಳ್ತಾರೆ.
ವ್ಯಾಪಾರಸ್ಥರು ತಮಗೆ ಅವಶ್ಯವಿದ್ದ ಮಾತ್ರ ಲಾಭಾಂಶವನ್ನು ಇಟ್ಟುಕೊಂಡು ಒಳ್ಳೆಯ ವಸ್ತುಗಳನ್ನು ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ವಿಕ್ರಯಿಸುವಂತಾಗಬೇಕು. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಮಧ್ಯಸ್ಥಗಾರರ ಮಧ್ಯಸ್ಥರ ಅಂದರೆ ಮಧ್ಯ ವ್ಯಾಪಾರಸ್ಥರ ಹಾವಳಿ ಹೆಚ್ಚಾಗ್ತಾ ಇದೆ. ರೈತರಿಂದ ಬೆಳೆ ಬರುತ್ತೆ, ಅದು ಸೀದಾ ಪೇಟೆಗೆ ಹೋಗಿ ಮುಟ್ಟೋದಿಲ್ಲ. ಮಧ್ಯದವ್ರು ಯಾರಾದರೂ ಕೊಂಡುಕೊಂಡು ಅವ್ರು ಲಾಭ ಪಡ್ಕೊಳ್ತಾರೆ, ಆದರೆ ರೈತರಿಗೆ ಹೋಗೋದು ಕಡಿಮೆ ಅಲ್ವಾ. ಹಾಗಾಗಿ ಅವ್ರು ಹೇಳೋದು ಏನು ಅಂದರೆ, ಗ್ರಾಹಕರಿಗೂ ಯೋಗ್ಯ ಬೆಲೆ ಸಿಗಬೇಕು, ರೈತರಿಗೂ ಕೂಡ ಯೋಗ್ಯ ಬೆಲೆ ಸಿಗಬೇಕು ಅನ್ನೋದು ಅವರ ಮಾತು. ಹಿಂದೊಂದು ಸಲ ಸ್ವಾತಂತ್ರ್ಯದ ಕಾಲದಲ್ಲಿ ಸಾರ್ವಜನಿಕ ಜೀವನಕ್ಕೆ ಧುಮುಕಿದಂತೆ ಪುನಃ ಇನ್ನೊಂದು ಸಲ ದೇಶದ ಹಿತಕ್ಕಾಗಿ ನಮ್ಮ ಮನಸ್ಸನ್ನು ಬಗ್ಗಿಸಬೇಕು. ಅಂದರೆ ನಮ್ಮ ದೇಶ ಬದುಕುತ್ತದೆ, ಮುಂದುವರಿಯುತ್ತದೆ. ಅವ್ರು ಹೇಳ್ತಾರೆ, ನಾವು ನಮ್ಮ ದೇಶ, ನಮ್ಮ ಅಭಿಮಾನ ಅನ್ನೋದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸುಮಾರು 15-20 ವರ್ಷಗಳ ಹಿಂದೆ ಪ್ರಕಟವಾದಾಗ ಇದೇ ಅಮೇರಿಕನ್ ಜನ, ಅಂದರೆ ನಾವು ನಮ್ಮ ಅಭಿಪ್ರಾಯವನ್ನು ಕನ್ನಡಿಯಲ್ಲಿ ನಾವೆಷ್ಟು ದಿನ ನಮ್ಮ ಮುಖ ನೋಡಿಕೊಳ್ಳುವುದು ಪ್ರಶ್ನೆ ಮಾಡ್ತಾರೆ. ನಾವು ಬೇರೆ ಬೇರೆಯ ವಿಚಾರಧಾರೆಗಳನ್ನು ಮಾಡಬೇಕು ಅನ್ನೋದು ನಮ್ಮಲ್ಲಿ ನಾವು ಅಂದ್ಕೊಳ್ಬೇಕಂತೆ. ಹಾಗಾಗಿ ಅಮೇರಿಕ ಜನ ಬಾಂಬನ್ನು ತಯಾರಿಸ್ತಾ ಇದ್ರು, ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇದ್ರು. ಚೀನಾ ಅಣುಬಾಂಬನ್ನು ತಯಾರಿಸತ್ತೆ ಅಂತ ಅಂದಾಗ ಅಮೇರಿಕಾದವರು ಹಾಸ್ಯವನ್ನು ಮಾಡಿದ್ರಂತೆ. ಏನು ಅಣುಬಾಂಬ್ ತಯಾರಿಸೋದು ಅಂತ ಅಂದರೆ ಹಿತ್ಲಲ್ಲಿ ಕ್ಯಾಬೇಜ್ ಬೆಳೆದಷ್ಟು ಸುಲಭನಾ ಅಂತ ಅಂದ್ಕೊಳ್ತಿದ್ರಂತೆ. ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ, ನಾವೇ ಅಣುಬಾಂಬನ್ನು ತಯಾರಿಸುವವರು, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅಂದ್ಕೊಂಡಂಥವ್ರು. ಚೀನಾ ಅದನ್ನು ಏನು ಮಾಡ್ತು, ಪಟ್ಟು ಹಿಡಿದು ತಗೊಳ್ತು. ಚೀನಾನೂ ಕೂಡ ಅಣುಬಾಂಬನ್ನು ತಯಾರಿಸಲಿಕ್ಕೆ ಪ್ರಾರಂಭ ಮಾಡ್ತು. ಈಗೇನಾಗಿದೆ, ಚೀನಾಕ್ಕೆ ಡೊಗ್ಗಿ ಸಲಾಮು ಹಾಕುತ್ತಿದ್ದಾರೆ. ಈ ಸಾಮರ್ಥ್ಯವನ್ನು ಚೀನಾ ಹೇಗೆ ಸಾಧಿಸಿತು? ಅಲ್ಲಿಯ ಜನರೆಲ್ಲ ಒಂದಾದರು. ಅಂದರೆ ದೇಶದಲ್ಲಿರುವಂತಹ ಜನರು ಒಗ್ಗೂಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದತ್ತೆ, ದೇಶನೂ ಕೂಡ ಉನ್ನತ ಸ್ಥಾನಕ್ಕೆ ನಾವು ಕೊಂಡೊಯ್ಬೋದು ಅನ್ನೋದನ್ನು ತಿಳಿಸ್ತಾರೆ. ಪ್ರಬಲ ರಾಷ್ಟ್ರವಾಗತ್ತೆ ಅನ್ನೋದನ್ನು ಹೇಳ್ತಾರೆ. ರಾಷ್ಟ್ರೀಯ ಚಾರಿತ್ರ್ಯ ಬರಬೇಕು, ನಮ್ಮಲ್ಲಿಯೂ ಕೂಡ ನಮ್ಮ ದೇಶ, ನಮ್ಮ ಭಾಷೆ ಅನ್ನೋದು ಬರಬೇಕು. ವ್ಯಕ್ತಿಗಳ ಚಾರಿತ್ರ್ಯದ ಸಮಷ್ಟಿಯೇ ರಾಷ್ಟ್ರ ಚಾರಿತ್ರ್ಯವಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಚರಿತ್ರೆಯಲ್ಲಿ, ಜೀವನದಲ್ಲಿ, ಅಣುವಿನಲ್ಲಿಯೂ ಕೂಡ ನಮ್ಮ ದೇಶ, ನಮ್ಮ ಭಾಷೆ ಅನ್ನುವ ಅಭಿಮಾನವಿರಬೇಕು. ವೈಯಕ್ತಿಕವಾಗಿ ನಾವು ಸುಧಾರಿಸಿದರೆ, ಅಂದರೆ ನಮ್ಮನ್ನು ನಾವು ಸುಧಾರಿಸ್ಕೊಂಡಾಗ ಮಾತ್ರ, ನಾವು ಬೇರೆಯವರನ್ನು ಸುಧಾರಿಸೋಕೆ ಹೋಗಬಾರ್ದು, ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು. ಫಸ್ಟು ನಮ್ಮನ್ನು ನಾವು ಸುಧಾರಿಸ್ಕೊಂಡಾಗ ಬೇರೆಯವರಿಗೂ ಕೂಡ ನಾವೇನು ಮಾಡ್ಬೋದು, ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಆಗ ದೇಶ ತಾನಾಗಿಯೇ ಸುಧಾರಿಸುತ್ತೆ. ಭಾರತದಲ್ಲಿ ಇಂಥ ಯುವಕರ ಪಡೆ ಸಿದ್ಧವಾಗಬೇಕು. ಒಬ್ಬ ಆಂಗ್ಲ ಕವಿ ದೇಶಕ್ಕೆ ಬೇಕಾದ ಜನ ಹೇಗಿರಬೇಕೆಂಬುದನ್ನು ಹೇಳ್ತಾರಂತೆ. ಗಾಡ್ ಗಿವ್ ಅಸ್ ಮ್ಯಾನ್ ಎ ಟೈಮ್ ಲೈಕ್ ದಿಸ್ ಡಿಮಾಂಡ್, ಸ್ಟ್ರಾಂಗ್ ಮೈಂಡ್, ಗ್ರೇಟ್ ಹಾರ್ಟ್, ಟ್ರೂ ಫೇತ್ ಆ್ಯಂಡ್ ರೆಡಿ ಹ್ಯಾಂಡ್ಸ್, ಮ್ಯಾನ್ whom the spoil of life cannot buy. ಅಂದರೆ ದೇವರು ನಮಗೇನು ಮಾಡಿದ್ದಾನೆ, ನಾವು ದೇವರಿಗೆ ಶರಣಾಗಬೇಕು. ದೇವರು ನಮಗೆ ಒಳ್ಳೆಯ ಮೆದುಳನ್ನು ಕೊಟ್ಟಿದ್ದಾನೆ, ಯೋಚನೆ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ವಿಚಾರಧಾರೆಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಮನಸ್ಸಿದೆ, ಜೊತೆಗೆ ವಿಶ್ವಾಸ ಇದೆ, ಕೈಗಳನ್ನು ಕೊಟ್ಟಿದ್ದಾನೆ. ಇವೆಲ್ಲದರಲ್ಲಿಯೂ ನಾವು ಏನು ಮಾಡಬೇಕು, ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಏನು ಮಾಡ್ತಾರೆ, ಒಬ್ಬ ಆಂಗ್ಲ ಕವಿ ಹೇಳ್ದ ಅಂದ್ಬಿಟ್ಟು ಲೇಖಕರು
ಈ ಒಂದು ವಾಕ್ಯದ ಜೊತೆಗೆ ಪ್ರತಿಯೊಬ್ಬ ಓದುಗನಲ್ಲಿಯೂ ಸಹಿತ ದೇಶ ಪ್ರೇಮವನ್ನು, ದೇಶಭಕ್ತಿಯನ್ನು, ಭಾಷೆಯನ್ನು ಬೆಳೆಸುವ ಪ್ರಯತ್ನವನ್ನು ಮಾಡ್ತಾರೆ. ಇದಿಷ್ಟು ರಾಷ್ಟ್ರ ಚಾರಿತ್ರ್ಯ ಪ್ರಬಂಧದ ವಿವರಣೆ. ಧನ್ಯವಾದಗಳು.